ನಮಸ್ತೆ ಕರುನಾಡು, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಲೆನಾಡು ಹುಡುಗಿ ಮಾನ್ಯ. ನಾನು ನಿಮಗೆ ಇವತ್ತು ತೋರಿಸ್ತಿರುವಂಥ ಜಾಗ ವಿಭೂತಿ ಫಾಲ್ಸ್. ಇದಿರೋದು ಅಂಕೋಲಾ ತಾಲೂಕಿನ ಅಚುವೆ ಎಂಬ ಗ್ರಾಮದ ಹತ್ರ. ಅದೆಲ್ಲಿ ಬರುತ್ತೆ, ಅಷ್ಟು ದೂರ ಹೋಗ್ಬೇಕಂತೆಲ್ಲ ತಲೆಗೆ ಬರ್ಬೋದು. ಸಿಂಪಲ್ ಆಗಿ ಹೇಳಬೇಕಂದ್ರೆ ಇದು ಗೋಕರ್ಣ ಮತ್ತು ಯಾಣದ ಹತ್ರ ಬರುತ್ತೆ. ಈ ಜಲಪಾತದಲ್ಲಿ ಹರಿಯುವ ನೀರು ಯಾಣದ ಬಳಿ ಇರುವ ಸುಣ್ಣದ ಕಲ್ಲುಗಳಿಂದ ಬರುತ್ತೆ. ಆದ್ದರಿಂದ ಈ ಜಲಪಾತಕ್ಕೆ ವಿಭೂತಿ ಜಲಪಾತ ಅಂತ ಹೆಸರು ಬರುತ್ತೆ. ದಾರಿಯುದ್ದಕ್ಕೂ ಪ್ರಕೃತಿ ಮಾತೆ ಹಸಿರು ಸೀರೆ ಉಟ್ಟು ಬಾಬಾ ಅಂತ ಕರಿತಾ ಇರ್ತಾಳೆ. ಕಿರಿದಾದ ದಾರಿ, ಸುತ್ತಲೂ ಮರಗಿಡ, ಆ ಮರಗಳಿಂದ ಬರುವ ತಣ್ಣನೆ ಗಾಳಿ, ಆಹ ಸ್ವರ್ಗ. ನಮಗೆ ಟೆನ್ಷನ್ ಇದ್ದಾಗ ಈ ಥರ ಪ್ರಕೃತಿ ಮಾತೆ ಮಡ್ಲಲ್ಲಿ ಸೇರಿದರೆ ಮನಸ್ಸಿಗೆ ಎಷ್ಟು ನೆಮ್ಮದಿ ಅಲ್ವಾ. ನಾವು ಹೋಗೋ ದಾರಿನೇ ಎಷ್ಟು ಚೆನ್ನಾಗಿದ್ರೆ ಇನ್ನು ಪ್ಲೇಸ್ ಎಷ್ಟು ಚೆನ್ನಾಗಿರಬೇಡ ಎಂಬ ಮನಸ್ಸಿನ ಮಾತು. ಹಾಗೆ ಜಲಪಾತದ ಎಂಟ್ರೆನ್ಸ್ಗೆ ಬಂದ್ವಿ. ಹಾಗೆ ಎಂಟ್ರೆನ್ಸ್ ಟಿಕೆಟು ಮತ್ತು ಗಾಡಿ ಪಾರ್ಕಿಂಗ್ ಟಿಕೆಟ್ ತಗೊಂಡು ಮೆಟ್ಟಿಲುಗಳನ್ನು ಏರುತ್ತಾ ಹಾಗೆ ಮುಂದೆ ನಡ್ಕೊಂಡು ಹೋದ್ವಿ. ಆ ಬೋರ್ಗರೆವ ಜಲಪಾತದ ಶಬ್ದ ಕಿವಿಗಳಿಗೆ ಹಿತ ಕೊಡ್ತಿದ್ರೆ ಮನಸ್ಸಿಗೆ ಎಷ್ಟು ಬೇಗ ಜಲಪಾತದ ಹತ್ರ ಹೋಗ್ತೀವಿ ಅಂತ ಆತುರ. ಕಣ್ಣು ನಾನು ಎಷ್ಟು ಬೇಗ ಜಲಪಾತ ನೋಡ್ತೀನಿ ಅಂತ ಕಾಯ್ತಿತ್ತು. ಹಾಗೆ ಸವಿನೀರ ರುಚಿ ನಾಲ್ಗೆ ಬಯಸ್ತಾ ಇದ್ದರೆ ನನ್ನ ದೇಹವಿಡೀ ನೀರಿನ ಸ್ಪರ್ಶಕ್ಕೆ ಹಂಬಲಿಸ್ತೈತಿ. ಇಷ್ಟೆಲ್ಲ ಕಾತುರ ಹಂಬಲ ಇಟ್ಕೊಂಡು ಕೊನೆಗೂ ಜಲಪಾತದ ಹತ್ರ ಬಂದ್ವಿ. ಜಲಪಾತ ನೋಡಿ ಮೈ ರೋಮಾಂಚನ ಆಯಿತು. ಅಯ್ಯೋ, ಆ ಫೀಲಿಂಗ್ಸ್ನ ಏನು ಕೇಳ್ತೀರಾ. ನನಗೇನಾದರೂ ರೆಕ್ಕೆ ಇದ್ದಿದ್ರೆ ಹಾಗೆ ಹಕ್ಕಿ ಥರ ಹಾರಾಡ್ಬಿಡ್ತಿದ್ದೆ, ಅಷ್ಟು ಖುಷಿ. ಪ್ರಕೃತಿ ಮಾತೆ ಮಡ್ಲಲ್ಲಿ ಮಗುವಾಗಿ ನನ್ನ ಪಂಚೇಂದ್ರಿಯಗಳ ಆಸೆಗಳನ್ನು ಪೂರೈಸಿಕೊಂಡು ಹಿಂತಿರುಗಿದೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಆ್ಯಂಡ್ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮುಂದಿನ ದಿನಗಳಲ್ಲಿ ಹೆಚ್ಚಿನ ವಿಡಿಯೋಗಳನ್ನು ಹೊತ್ತು ತರ್ತೀನಿ. ಅಲ್ಲಿವರೆಗೂ ನಿಮ್ಮ ಸಪೋರ್ಟ್ ಇರಲಿ. ನಮಸ್ಕಾರ.